ಈಗ ಲೈಫ್ ಸ್ಕಿಲ್ಸ್ ಅಂತ ನೀವೇನು ಹೇಳ್ತಿದ್ದೀರಿ, ಇದು ಜೀವನ ಕೌಶಲ್ಯ ಅಂತ ನಾವು ಹೇಳಬಹುದು. ಈ ಜೀವನ ಕೌಶಲ್ಯ ಏನಕ್ಕೆ ಅಗತ್ಯ ಇದೆ? ಎಸ್ಪೆಷಲಿ ನೀವು ಪ್ರಶ್ನೆ ಕೇಳ್ದಂಗೆ ಇನ್ನೇನು ಶಾಲೆ ಶುರುವಾಗೋ ಸಮಯದಲ್ಲಿ ಮಕ್ಕಳು ತಮ್ಮನ್ನು ತಾವು ಎಕ್ವಿಪ್ ಮಾಡ್ಕೊಂಡಿರ್ಬೇಕಾಗತ್ತೆ ಈ ಶಾಲೆಗೆ ಹೋಗಲಿಕ್ಕೆ. ಈ ಬೇಸಿಗೆ ರಜದಲ್ಲಿ ಮನೆಯಲ್ಲಿ ಇರ್ತಾರೆ, ಒಂದು 2 ತಿಂಗಳು ಅಥವಾ 2.5 ತಿಂಗಳು ಮನೆಯಲ್ಲಿ ಅವರ ರೊಟೀನ್ ಎಲ್ಲ ಚೇಂಜ್ ಆಗಿರುತ್ತೆ. ಈ ಶಾಲೆಗೆ ಹೋಗೋಕ್ಕೆ ಮುಂಚೆ ಅವ್ರ ಮೈಂಡ್ ಸ್ವಲ್ಪ ಸೆಟ್ ಆಗಬೇಕಾಗತ್ತೆ, ಏಕೆಂದರೆ ಶಾಲೆಯಲ್ಲಿ ಡಿಸಿಪ್ಲಿನ್ ಇರುತ್ತೆ. ಸೊ ಅವರ ಪಠ್ಯಕ್ರಮಗಳನ್ನ ಅವ್ರು ಓದಬೇಕಾಗತ್ತೆ, ಟೀಚರ್ಸ್ ಹೇಳ್ದಂಗೆ ಕೇಳಬೇಕಾಗತ್ತೆ. ಮನೆಗೂ ಶಾಲೆಗೂ ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಹೇಗೆ ಅಂದರೆ ಮನೆಯಲ್ಲಿ ಯಾವ ಟೈಮಿಗೆ ಬೇಕೋ ಏನು ಬೇಕೋ ಮಾಡಬಹುದು, ಅಪ್ಪ ಅಮ್ಮ ಏನು ಬೇಕೋ ಹೇಳಿದ್ದು ಕೇಳಿಸ್ಕೊಳ್ತಾರೆ. ಸೊ ಶಾಲೆಯಲ್ಲಿ ಹಾಗಲ್ಲ, ನಮ್ಮ ಟೀಚರ್ಸ್ ಏನು ಹೇಳ್ತಾರೋ ಅದನ್ನು ಅವ್ರು ಕೇಳಲೇಬೇಕಾಗತ್ತೆ. ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ಅವ್ರು ಡಿಸಿಪ್ಲಿನ್ ಫಾಲೋ ಮಾಡಬೇಕಾಗತ್ತೆ. ಸೊ ಈ ರೀತಿ ಈ ಬದಲಾವಣೆಗೆ ಹೊಂದ್ಕೊಳ್ಳೋಕ್ಕೆ ಮಕ್ಕಳು ಅಣಿಯಾಗಬೇಕು. ಈ ಮಕ್ಕಳಲ್ಲಿ ಈ ಲೈಫ್ ಸ್ಕಿಲ್ಸ್ ಅಂತ ಏನು ಹೇಳ್ತೀವಿ, ಇದನ್ನು ಡೆವಲಪ್ ಮಾಡಿಕೊಂಡ್ರೆ ಅವರು ಏನಾಗ್ತಾರೆ, ಈಸಿಯಾಗಿ ಹೊಸ ವಾತಾವರಣಕ್ಕೆ ಹೊಂದ್ಕೊಳ್ತಾರೆ. ಅವ್ರಿಗೆ ಅವಾಗ ಡಿಸ್ಕಂಫರ್ಟ್ ಫೀಲಿಂಗ್ ಆಗೋದಿಲ್ಲ. ಸೊ ಹಾಗಾಗಿ ಜೀವನ ಕೌಶಲ್ಯಗಳು ಬಹಳ ಅಗತ್ಯ. ಈ ಬೇಸಿಕ್ ಸ್ಕಿಲ್ಸ್ ಕೆಲವು ಮಕ್ಕಳು ಅಳವಡಿಸ್ಕೊಳ್ಬೇಕಾಗಿರೋದು ಈ ಸಮಯದಲ್ಲಿ ಅಂತಂದರೆ, ಅವರು ಬೇರೆಯವರ ಜೊತೆ, ಅವರ ಒಂದು ಸ್ನೇಹಿತರ ಜೊತೆ ಹೇಗೆ ಅವರು ಬೆರಿಬೇಕು, ಹೇಗೆ ಮಾತನಾಡಬೇಕು, ಅಥವಾ ಹೇಗೆ ಹೊಸ ಡಿಸಿಪ್ಲಿನು ಅಥವಾ ಶಾಲೆಯ ಒಂದು ವಾತಾವರಣಕ್ಕೆ ಹೊಂದ್ಕೊಂಡಂಗೆ ಇರಬೇಕಾಗತ್ತೆ, ಟೀಚರ್ಸ್ ಹೇಳ್ದಂಗೆ ಹೆಂಗೆ ಕೇಳಬೇಕಾಗತ್ತೆ. ಸೊ ಈ ಸ್ಕಿಲ್ಸ್ ಅವ್ರು ಕಲ್ತ್ಕೊಳ್ಬೇಕು. ಮನೆಯಲ್ಲಿ ಪೋಷಕರು, ಈಗ ನಾವು ಹೇಳ್ದಂಗೆ ಈ CCTV ಕ್ಯಾಮ್ರಾ ಥರ ಪೋಷಕರು ಯಾವಾಗಲೂ ಮಕ್ಕಳನ್ನ ಒಂದು CCTV ಕ್ಯಾಮ್ರಾ ಕಣ್ಗಾವಲಿನಲ್ಲಿ ನೋಡ್ತಾ ಇರ್ತಾರೆ. ಮಕ್ಕಳಿಗೆ ಏನು ಬೇಕು ಏನು ಬೇಡ ಪೋಷಕರೇ ತಿಳ್ಕೊಳ್ತಾರೆ. ಶಾಲೆಯಲ್ಲಿ ಹಾಗಾಗೋದಿಲ್ಲ. ಈಗ ಆ ಮಗು ಶಾಲೆಯಲ್ಲಿ ಏನಾದರೂ ಹೇಳ್ಕೊಳ್ಬೇಕು ಅಥವಾ ಟೀಚರ್ಸ್ಗೆ ಏನಾದರೂ ಹೇಳಬೇಕಂದ್ರೆ ಮಕ್ಕಳೇ ಹೋಗಿ ಟೀಚರ್ಸ್ ಹತ್ರ ಹೇಳ್ಕೊಳ್ಬೇಕಾಗತ್ತೆ. ನನಗಿಂಥದ್ದು ಬೇಕು, ನನಗೆ ಹೊಟ್ಟೆ ನೋವ್ತಾ ಇದೆ, ಆರ್ ಈ ಥರದ್ದು ಏನೇ ಸಮಸ್ಯೆ ಇದ್ದರೂ ಅಥವಾ ಏನೇ ಬೇಕು ಬೇಡಗಳಿದ್ದರೂ ತಾವೇ ಹೋಗಿ ಮಾತಾಡಬೇಕಾಗತ್ತೆ. ಮನೆಗೂ ಸ್ಕೂಲಿನ ವಾತಾವರಣಕ್ಕೂ ಈ ಡಿಫ್ರೆನ್ಸಸ್ ಇದೆಯಲ್ಲ. ಸೊ ಇದನ್ನು ಅವರು ಮೈಂಡ್ಸೆಟ್ ಚೇಂಜ್ ಮಾಡಿಕೊಂಡು ಶಾಲೆಗೆ ಬರಲಿಕ್ಕೆ ಈ ಜೀವನ ಕೌಶಲ್ಯಗಳು ಸಾಕಷ್ಟು ಸಹಾಯ ಮಾಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.